ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ತಂದಿದ್ದೇನೆ. ಈ ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ TET ಆಗಿರಲಿ, GPSTR ಆಗಿರಲಿ, HSTR, PDO, SDA, FDAಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 40 ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ. ಫಸ್ಟ್ನೇ ಕ್ವಶನ್ನು ಈ ರೀತಿಯಾಗಿದೆ: ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿಸಿದೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಒಂದನೇ ಆಪ್ಷನ್ಸು ಜನರ ಜೀವನ ಮಟ್ಟ, ಎರಡನೇದು ಸಾರ್ವಜನಿಕ ಸಮಾರಂಭದಲ್ಲಿ ಜನರ ಸಕ್ರಿಯ ಪಾತ್ರ, ಮೂರನೇ ಆಪ್ಷನ್ಸು ದೇಶದ ಜನರ ಸಂಪೂರ್ಣ ಸಾಕ್ಷರತೆ, ನಾಲ್ಕನೇ ಆಪ್ಷನ್ಸು ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಉನ್ನತಿ ಸಾಧನೆ ಅಂತಂದು ಈ ರೀತಿಯಾಗಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿಸಿದೆ ಅಂತಂದ ಕ್ವಶನ್ಗೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಮೂರನೇ ಆಪ್ಷನ್ಸು ದೇಶದ ಜನರ ಸಂಪೂರ್ಣ ಸಾಕ್ಷರತೆ ಪ್ರಜಾಪ್ರಭುತ್ವದ ಯಶಸ್ಸಿನ ಮೇಲೆ ಅವಲಂಬಿತವಾಗಿರ್ತದೆ ಅಂತಂದು ಹೇಳಲಾಗ್ತದೆ. ಹಾಗೆ ಎರಡನೇ ಕ್ವಶನನ್ನು ನೋಡೋಣ. ಎರಡನೇ ಕ್ವಶನ್ನು ಈ ರೀತಿಯಾಗಿದೆ: ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ 2 ಕಾಯ್ದೆಗಳು ಕೆಲವು ಜಾತಿಗಳನ್ನು ಹಿಂದುಳಿದ ಜಾತಿ ಮತ್ತು ಪಂಗಡಗಳೆಂದು ಪರಿಗಣಿಸಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಒಂದನೇ ಆಪ್ಷನ್ನು ಕಾಯ್ದೆ 341, ಕಾಯ್ದೆ 342 ಅಂತಂದು ಒಂದನೇ ಆಪ್ಷನ್ಸ್ ಇದೆ. ಎರಡನೇ ಆಪ್ಷನ್ನು ಕಾಯ್ದೆ 342ರಿಂದ 343, ಆಪ್ಷನ್ 3 ಕಾಯ್ದೆ 342ರಿಂದ 344, ಆಪ್ಷನ್ 4 ಕಾಯ್ದೆ 340ರಿಂದ 341 ಅಂತಂದು ಈ ರೀತಿಯಾಗಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಯಾವುದು ಸರಿ ಉತ್ತರವಾಗ್ತದಂತಂದು ನೋಡೋಣ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ 2 ಕಾಯ್ದೆಗಳು ಕೆಲವು ಜಾತಿ ಮತ್ತು ಹಿಂದುಳಿದ ಜಾತಿ ಮತ್ತು ಪಂಗಡಗಳೆಂದು ಪರಿಗಣಿಸಲಾಗಿದೆ ಅಂತಂದ್ರೆ ಆಪ್ಷನ್ 1 ಕಾಯ್ದೆ 341 ಮತ್ತು 342 ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಮೂರನೇ ಕ್ವಶನನ್ನು ನೋಡೋಣ. ದಿಶಾ ಎಂಬ ಸ್ವಯಂ ಪ್ರೇರಿತ ಸಂಸ್ಥೆಯು ಉತ್ತರ ಪ್ರದೇಶದಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಒಂದನೇ ಆಪ್ಷನ್ನು ಬಾಲಕಾರ್ಮಿಕರ ನಿರ್ಮೂಲನೆ, ಎರಡನೇದ್ದು ಹಳ್ಳಿಗಾಡು ಜನರಿಗೆ ಉದ್ಯೋಗ ದೊರಕಿಸುವ ಕ್ಷೇತ್ರ, ಮೂರನೇದ್ದು ದೇಶಾದ್ಯಂತ ಅನಕ್ಷರತೆಯ ನಿರ್ಮೂಲನೆ, ನಾಲ್ಕನೇ ಆಪ್ಷನ್ನು ಮಹಿಳೆಯರ ಉನ್ನತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ದಿಶಾ ಎಂಬ ಸ್ವಯಂ ಪ್ರೇರಿತ ಸಂಸ್ಥೆಯು ಉತ್ತರ ಪ್ರದೇಶದಲ್ಲಿ ಯಾವ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುತ್ತದೆ ಅಂತಂದ್ರೆ ಆಪ್ಷನ್ 3 ದೇಶಾದ್ಯಂತ ಅನಕ್ಷರತೆಯ ನಿರ್ಮೂಲನೆಗಾಗಿ ದಿಶಾ ಎಂಬ ಸಂಸ್ಥೆ ಏನು ಮಾಡ್ತದಪ್ಪ ಅಂತಂದ್ರೆ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವಂಥ ಒಂದು ಸಂಸ್ಥೆಯಾಗಿದೆ. ನಾಲ್ಕನೇ ಕ್ವಶನ್ನ ನೋಡ್ತಾ ಹೋಗೋಣ. ನಾಲ್ಕನೇ ಕ್ವಶನು ಕೆಳಗಿನವುಗಳಲ್ಲಿ ಯಾವ ಅಂಗದಿಂದ ನೇತ್ಯಾತ್ಮಕ ಮತದಾನದಿಂದ ನಿರ್ಣಯಗಳು ಶಾಸನಗಳಾಗಲು ತಡೆಯಲ್ಪಡುತ್ತವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಒಂದನೇ ಆಪ್ಷನ್ನು ಸಾಮಾನ್ಯ ಸಭೆ, ಎರಡನೇದ್ದು ಸಾಮಾಜಿಕ ಮತ್ತು ಆರ್ಥಿಕ ಸಭೆ, ಮೂರನೇದು ಧರ್ಮದರ್ಶಿ ಸಮಿತಿ, ನಾಲ್ಕನೇದು ಭದ್ರತಾ ಸಮಿತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದಂತಂದು ನೋಡೋಣ ಫ್ರೆಂಡ್ಸ್. ನೇತ್ಯಾತ್ಮಕ ಮತದಾನದಿಂದ ನಿರ್ಣಯಗಳು ಶಾಸನಗಳಾಗಲು ತಡೆಯಲ್ಪಡುತ್ತವೆ ಅಂತಂದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಆಪ್ಷನ್ 4 ಭದ್ರತಾ ಸಮಿತಿಯು ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಐದನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಐದನೇ ಕ್ವಶನು ಈ ರೀತಿಯಾಗಿದೆ: ಈ ಕೆಳಗಿನವುಗಳಲ್ಲಿ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಇವರು ಮಾಡಿಕೊಂಡ ಒಪ್ಪಂದ ಯಾವುದು ಅಂತಂದು ಕ್ವಶನ್ ಇದೆ.
ನೋಡಿ ಫ್ರೆಂಡ್ಸ್, ಇಲ್ಲಿ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಅಂಡ್ ಲಾಯರ್ ಅವರು ಒಂದು ಒಪ್ಪಂದವನ್ನು ಮಾಡ್ಕೊತಾರೆ. ಆ ಒಪ್ಪಂದ ಯಾವುದು ಅಂತ ಕೇಳ್ಯಾರ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. 1ನೇ ಆಪ್ಷನ್ನು, 2 ದೇಶಗಳು ಪರಸ್ಪರ ಬಂಧಿತರನ್ನು ಬಿಡುಗಡೆ ಮಾಡುವುದು. 2ನೇದು, ಪರಸ್ಪರ ವ್ಯಾಪಾರಕ್ಕೆ ಅಂಗೀಕಾರ. 3ನೇ ಆಪ್ಷನ್ನು, 2 ದೇಶಗಳು ಪಂಚಶೀಲ ಸೂತ್ರಗಳನ್ನು ಪಾಲಿಸಲು ತೀರ್ಮಾನ. 4ನೇ ಆಪ್ಷನ್ನು, 2 ದೇಶಗಳು ಶಾಂತಿಯುತವಾಗಿ ಗಡಿ ಸಮಸ್ಯೆಯನ್ನು ಪರಿಹರಿಸುವ ಅಂಗೀಕಾರ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಅಂಡ್ ಲಾಯ್ ಅವರು ಒಂದು ಒಪ್ಪಂದಕ್ಕೆ ಯಾವುದು ಒಪ್ಪಂದ ಮಾಡ್ಕೊತಾರಪ್ಪ ಅಂತಂದ್ರೆ ಆಪ್ಷನ್ 3, 2 ದೇಶಗಳು ಪಂಚಶೀಲ ಸೂತ್ರಗಳನ್ನು ಪಾಲಿಸಲು ತೀರ್ಮಾನ. ಇದಕ್ಕೆ ಒಪ್ಪಂದವನ್ನು ಚೌ ಅಂಡ್ ಲಾಯ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. 6ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಭಾರತವು ಅಣ್ವಸ್ತ್ರಗಳನ್ನು ತಗ್ಗಿಸುವ ಒಪ್ಪಂದಕ್ಕೆ ಸಹಿ ಹಾಕಲು ವಿರೋಧಿಸಿದ ಕಾರಣ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ತನ್ನ ರಕ್ಷಣೆಗಾಗಿ ಅಣ್ವಸ್ತ್ರಗಳನ್ನು ಇಟ್ಟುಕೊಳ್ಳುವ ಇಚ್ಛೆಯಿಂದಾಗಿ. 2ನೇದು, ಅಣುಶಕ್ತಿಯುಳ್ಳ ರಾಷ್ಟ್ರಗಳಿಗೆ ಅಣ್ವಸ್ತ್ರಗಳನ್ನು ಬಳಸುವ ನಿರ್ಬಂಧಿಸುವುದರಿಂದ. 3ನೇ ಆಪ್ಷನ್ನು, ಈ ಒಪ್ಪಂದವು ಭಾರತಕ್ಕೆ ಮಾತ್ರ ಅನ್ವಯಿಸುವುದರಿಂದ. 4ನೇ ಆಪ್ಷನ್ನು, ಈ ಮೇಲಿನ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ 2ನೇ ಆಪ್ಷನ್ ಆಗ್ತದೆ. 2ನೇ ಆಪ್ಷನ್ನು ಯಾವುದಪ್ಪ ಅಂತಂದ್ರೆ ಅಣುಶಕ್ತಿಯುಳ್ಳ ರಾಷ್ಟ್ರಗಳಿಗೆ ಅಣ್ವಸ್ತ್ರಗಳನ್ನು ಬಳಸಲು ನಿರ್ಬಂಧಿಸದಿರುವುದರಿಂದ ಅಂತಂದು ಈ 2ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 7ನೇ ಕ್ವಶನನ್ನು ನೋಡೋಣ. ಗ್ರಹಗಳು ತಮ್ಮದೇ ಆದ ಪಥದಲ್ಲಿ ಚಲಿಸುತ್ತಿರುವುದು ಯಾವ ಅಂಶದಿಂದ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ನ ನೋಡೋಣ. 1ನೇ ಆಪ್ಷನ್ನು, ಸೂರ್ಯನು ತನ್ನ ಅಕ್ಷದ ಮೇಲೆ ಸುತ್ತುತ್ತಿರುವುದರಿಂದ. 2ನೇದು, ಗುರುತ್ವಾಕರ್ಷಣ ಮತ್ತು ಮಧ್ಯದಿಂದ ಹೊರಹೊಮ್ಮುವ ಶಕ್ತಿಗಳು. 3ನೇದು, ಅಗಾಧವಾದ ಗಾತ್ರ ಮತ್ತು ಗೋಳಾಕಾರ. 4ನೇ ಆಪ್ಷನ್ನು, ಪ್ರದಕ್ಷಿಣೆ ಮತ್ತು ಗ್ರಹಗಳ ಸಾಂದ್ರತೆ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರಹಗಳು ತಮ್ಮದೇ ಆದ ಪಥದಲ್ಲಿ ಚಲಿಸುತ್ತಿರುವುದು ಯಾವ ಅಂಶದ ಮುಖಾಂತರ ಅಂತಂದ್ರೆ 2ನೇ ಆಪ್ಷನ್ನು, ಗುರುತ್ವಾಕರ್ಷಣೆ ಮತ್ತು ಮಧ್ಯದಿಂದ ಹೊರಹೊಮ್ಮುವ ಶಕ್ತಿಗಳ ಮೇಲೆ ಗ್ರಹಗಳು ತಮ್ಮ ಪಥದಲ್ಲಿ ಚಲಿಸುತ್ತವೆ ಅಂತಂದು ನಿರ್ಧರಿಸಲಾಗಿದೆ. ಹಾಗೆ 8ನೇ ಕ್ವಶನನ್ನು ನೋಡೋಣ. ಭೂಖಂಡಗಳು, ಸಾಗರಗಳು ಮತ್ತು ಇತರ ಸ್ವರೂಪಗಳ ಸಾಮಾನ್ಯ ಗಾತ್ರ ಮತ್ತು ಆಕಾರಗಳನ್ನು ಸರಿಯಾಗಿ ತೋರಿಸುವ ಭೂಗೋಳಶಾಸ್ತ್ರದ ಬೋಧನೆಯ ಸಾಧನವೇನೆಂದರೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. 1ನೇದು, ಸೂಚನಾ ಫಲಕಗಳು. 2ನೇದು, ನಕ್ಷೆಗಳು. 3ನೇದು, ಛಾಯಾಚಿತ್ರಗಳು. 4ನೇದು, ಗೋಳ ಅಂತಂದು ಆಪ್ಷನ್ಸ್ಗಳಿವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ 4ನೇ ಆಪ್ಷನ್ನು ಗೋಳ ಸರಿ ಉತ್ತರವಾಗ್ತದೆ. 9ನೇ ಕ್ವಶನನ್ನು ನೋಡೋಣ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ವಾಯು ಮಾಲಿನ್ಯಕ್ಕೆ ಈ ಕೆಳಕಾಣಿಸುವಗಳಲ್ಲಿ ಯಾವುವು ಕಾರಣಗಳಾಗಿವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. 1ನೇ ಆಪ್ಷನ್ನು, ಓಜೋನ್, ಇಂಗಾಲ ಡೈಆಕ್ಸೈಡ್, ಸೂಕ್ಷ್ಮಜೀವಿಗಳು ಮತ್ತು ಪರಾಗ ರೇಣುಗಳು ಅಂತಂದು 1ನೇ ಆಪ್ಷನ್ನು. 2ನೇ ಆಪ್ಷನ್ನು, ಇಂಗಾಲದ ಮೊನಾಕ್ಸೈಡ್, ಹೈಡ್ರೋಕಾರ್ಬನ್, ಸಾರಜನಕ ಮತ್ತು ಪರಿಸರದ ಧೂಳಿನ ಕಣಗಳು ಅಂತಂದು 2ನೇ ಆಪ್ಷನ್ ಇದೆ. 3ನೇ ಆಪ್ಷನ್ನು, ಆಲ್ಡೆ ಹೈಡ್ರಾಸ್, ಇಂಗಾಲದ ಮೊನಾಕ್ಸೈಡ್, ಕ್ಲೋರಿನ್ ಮತ್ತು ಪಾದರಸ ಅಂತಂದು 3ನೇ ಆಪ್ಷನ್ ಇದೆ. 4ನೇ ಆಪ್ಷನ್ನು, ಧೂಳು, ಹೈಡ್ರೋಜನ್ ಸೀಡ್, ಸಲ್ಫ್ಯೂರಿಕ್ ಆಕ್ಸೈಡ್ ಮತ್ತು ಪರಾಗ ರೇಣುಗಳು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ವಾಯು ಮಾಲಿನ್ಯಕ್ಕೆ ಯಾವುದು ಕಾರಣವಾಗುತ್ತದಪ್ಪ ಅಂತಂದ್ರೆ 2ನೇ ಆಪ್ಷನ್ನು, ಇಂಗಾಲದ ಮೊನಾಕ್ಸೈಡ್, ಹೈಡ್ರೋಕಾರ್ಬನ್ಸ್, ಸಾರಜನಕ ಆಕ್ಸೈಡ್ಗಳು ಮತ್ತು ಪರಿಸರದ ಧೂಳಿನ ಕಣಗಳು
ಇಲ್ಲಿ ಕಾರಣವಾಗುತ್ತವೆ ಅಂತಂದು ಇಲ್ಲಿ ತಿಳಿದು ಬರುತ್ತದೆ. ಈಗ 10ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಅಂತಸ್ಫಲನ ಶಿಲೆಯು ಉಂಟಾಗುವುದು ಹೇಗೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. 1ನೇ ಆಪ್ಷನ್ನು ಶಿಲೆಯ ಚೂರುಗಳು ಶೇಖರಣೆಯಾಗುವುದರಿಂದ. 2ನೇ ಆಪ್ಷನ್ನು ಲಾವಾರಸವು ಘನೀಭವಿಸುವುದರಿಂದ. 3ನೇ ಆಪ್ಷನ್ನು ರೂಪಾಂತರಶೀಲ ರಚನೆಯಾಗುವುದರಿಂದ. 4ನೇ ಆಪ್ಷನ್ನು ಭೂ ಹೊರಕವಚದಲ್ಲಿ ಶಿಲಾಪಾಕವು ತಣ್ಣಗಾಗಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಂತಸ್ಫಲನ ಶಿಲೆಯು ಹೇಗೆ ಉಂಟಾಗ್ತದಪ್ಪ ಅಂತಂದ್ರೆ ಭೂ ಹೊರಕವಚದಲ್ಲಿ ಶಿಲಾಪಾಕವು ತಣ್ಣಗಾಗಿ ಅಂತಸ್ಫಲನ ಶಿಲೆಗಳು ಉಂಟಾಗ್ತವು. ಆದ ಕಾರಣ ಆಪ್ಷನ್ 4 ಭೂ ಹೊರಕವಚದಲ್ಲಿ ಶಿಲಾಪಾಕವು ತಣ್ಣಗಾಗಿ ಇದು ಸರಿ ಉತ್ತರವಾಗ್ತದೆ. 11ನೇ ಕ್ವಶನು ಪೆಟ್ರೋಲಿಯಂ ತೈಲದ ಪ್ರಾಮುಖ್ಯತೆಯು ಬಹುವಾಗಿ ಹೆಚ್ಚಾಗಿರುವುದು ಏತಕ್ಕೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. 1 ಪೆಟ್ರೋಲಿಯಂ ಹೆಚ್ಚಿನ ಶಾಖವನ್ನು ಹೊಂದಿರುವುದರಿಂದ. 2ನೇದು ಕಡಿಮೆ ಯತ್ನಗಳಿಂದ ಅದು ಉರಿಯುವ ಇಂಧನ. 3ನೇದು ಕಡಿಮೆ ವೆಚ್ಚದಿಂದ ಅದನ್ನು ಬಹುದೂರಗಳಿಗೆ ಒಯ್ಯುವುದು. 4ನೇದು ನಿರುಪಯುಕ್ತತೆಯನ್ನು ಕಡಿಮೆ ಮಾಡುವುದು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗ್ತದಪ್ಪ ಅಂತಂದ್ರೆ ಇಲ್ಲಿ ನೋಡೋಣ. 1ನೇದು ಎ ಮತ್ತು ಬಿ ಮಾತ್ರ. 2ನೇದು ಎ ಮತ್ತು ಸಿ ಮಾತ್ರ. 3ನೇದು ಎ ಸಿ ಮತ್ತು ಡಿ ಮಾತ್ರ. 4ನೇದು ಎ ಬಿ ಸಿ ಮತ್ತು ಡಿಗಳು ಅಂತಂದು ಅಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 4ನೇ ಆಪ್ಷನ್ನು ಎ ಬಿ ಸಿ ಡಿ 4 ಆಪ್ಷನ್ಗಳು ಇಲ್ಲಿ ಸರಿ ಉತ್ತರವಾಗ್ತದೆ. ಹಾಗೆ 12ನೇ ಕ್ವಶನನ್ನು ನೋಡೋಣ. ತೋಟಗಾರಿಕೆ, ಮೀನುಗಾರಿಕೆ ಮತ್ತು ಮರ ಕಡಿಯುವಿಕೆ ಮುಂತಾದವುಗಳು ಯಾವ ಒಂದು ಉದ್ಯಮದಲ್ಲಿ ಕಂಡುಬರುತ್ತವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. 1ನೇದು ಸ್ವಂತ ಉದ್ಯಮ. 2ನೇದು ಮೂಲತಃ ಬಗೆಯ ಉದ್ಯಮ. 3ನೇದು ದ್ವಿತೀಯ ಬಗೆಯ ಉದ್ಯಮ. 4ನೇದು ತೃತೀಯ ಬಗೆಯ ಉದ್ಯಮ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತೋಟಗಾರಿಕೆ ಆಗಿರಲಿ, ಮೀನುಗಾರಿಕೆ ಮತ್ತು ಮರ ಕಡಿಯುವಿಕೆಯು ಯಾವ ಉದ್ದಿಮೆಯಾಗಿದೆ ಅಂತಂದ್ರೆ 2ನೇ ಆಪ್ಷನ್ನು ಮೂಲತಃ ಬಗೆಯ ಉದ್ಯಮವಾಗಿದೆ ಅಂತಂದು ನಮಗೆ ಇಲ್ಲಿ ಗೊತ್ತಾಗುತ್ತದೆ. 13ನೇ ಕ್ವಶನು ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವ ಬೆಳೆಗಳ ಪಟ್ಟಿಯನ್ನು ಗುರುತಿಸಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. 1ನೇ ಆಪ್ಷನ್ನು ಕಬ್ಬು, ಹತ್ತಿ ಮತ್ತು ಗೋಧಿ. 2ನೇ ಆಪ್ಷನ್ನು ಭತ್ತ, ಕಾಫಿ ಮತ್ತು ಟೀ. 3ನೇ ಆಪ್ಷನ್ನು ಹೂಗಳು, ಹಣ್ಣುಗಳು ಮತ್ತು ಕಾಯಿಗಳು. 4ನೇ ಆಪ್ಷನ್ನು ತರಕಾರಿಗಳು, ಆಹಾರ ಧಾನ್ಯಗಳು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಬೆಳೆ ಯಾವುದಪ್ಪ ಅಂತಂದ್ರೆ ಹೂಗಳು, ಹಣ್ಣುಗಳು ಮತ್ತು ಕಾಯಿಗಳು. ಆದ ಕಾರಣ ಆಪ್ಷನ್ 3 ಹೂವು, ಕಾಯಿ, ಹಣ್ಣುಗಳು ಸರಿ ಉತ್ತರವಾಗ್ತದೆ. 14ನೇ ಕ್ವಶನು ಇಂಗಾಲದ ಡೈಆಕ್ಸೈಡ್ ಗಾಳಿಯಲ್ಲಿ ಮಿಶ್ರಣಗೊಳ್ಳುತ್ತವೆ. ಇದರಿಂದ ಅದು ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಉಷ್ಣಾಂಶದ ಮೇಲೆ ಅದರ ಪರಿಣಾಮವೇನೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ನ ನೋಡೋಣ. 1ನೇ ಆಪ್ಷನ್ನು ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. 2ನೇದು ಉಷ್ಣಾಂಶವನ್ನು ಹೆಚ್ಚಿಸುತ್ತದೆ. 3ನೇ ಆಪ್ಷನ್ನು ವಾಯುಮಂಡಲವನ್ನು ಸಮತೋಲನದಲ್ಲಿಡುತ್ತದೆ. 4ನೇ ಆಪ್ಷನ್ನು ಈ ಮೇಲಿನಗಳು ಯಾವುವೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಗಾಳಿಯಲ್ಲಿ ಮಿಶ್ರಣಗೊಳ್ಳುತ್ತದೆ. ಆದ್ದರಿಂದ ಅದು ಮಾನವನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುತ್ತದೆ.
ಆದ ಕಾರಣ ಎರಡನೇ ಆಪ್ಷನ್ನು ಉಷ್ಣಾಂಶವನ್ನು ಹೆಚ್ಚಿಸುತ್ತದೆ. ಇದು ಸರಿ ಉತ್ತರವಾಗ್ತದೆ. 15ನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ಭೂಮಾರುತಗಳು ಯಾವ ದಿಕ್ಕನ್ನು ಬದಲಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳಾಗುತ್ತವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. 1ನೇ ಆಪ್ಷನ್ನು ಈಶಾನ್ಯ ದೈವ ಮಾರುತಗಳು, 2ನೇದ್ದು ಪಶ್ಚಿಮ ನಿತ್ಯ ಮಾರುತಗಳು, 3ನೇದ್ದು ಈಶಾನ್ಯ ವಾಣಿಜ್ಯ ಮಾರುತಗಳು, 4ನೇದ್ದು ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಾರುತಗಳು ಯಾವ ದಿಕ್ಕನ್ನು ಬದಲಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಹೋಗುತ್ತವೆಪ್ಪ ಅಂತಂದ್ರೆ 4ನೇ ಆಪ್ಷನ್ನು ಆಗ್ನೇಯ ವಾಣಿಜ್ಯ ಮಾರುತಗಳಾಗಿ ಬದಲಾವಣೆ ಆಗ್ತಾವು ಅಂತಂದು ಇಲ್ಲಿ ಗೊತ್ತಾಗುತ್ತದೆ. 15ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಬಂದರುಗಳಲ್ಲಿ ಭಾರತದ ಅತಿ ಹೆಚ್ಚಿನ ಕಬ್ಬಿಣದ ಅದಿರುಗಳನ್ನು ನಿರ್ಯಾತ ಮಾಡಲಾಗುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. 1ನೇ ಆಪ್ಷನ್ನು ಮರ್ಮಾಗೋವಾ ಮತ್ತು JNPT, 2ನೇ ಆಪ್ಷನ್ನು ಮರ್ಮಾಗೋವಾ ಮತ್ತು ವಿಶಾಖಪಟ್ಟಣ, 3ನೇ ಆಪ್ಷನ್ನು ಕಾಡ್ಲಾ ಮತ್ತು JNPT, 4ನೇ ಆಪ್ಷನ್ನು ಮಂಗಳೂರು ಮತ್ತು ಕೊಚ್ಚಿನ್ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾರತದ ಅತಿ ಹೆಚ್ಚಿನದ ಕಬ್ಬಿದ ಅದಿರುಗಳನ್ನು ನಿರ್ಯಾತ ಮಾಡಿರ್ತಕ್ಕಂಥ ಬಂದರುಗಳು ಯಾವಪ್ಪ ಅಂತಂದ್ರೆ 2ನೇ ಆಪ್ಷನ್ನು ಮರ್ಮಾಗೋವಾ ಮತ್ತು ವಿಶಾಖಪಟ್ಟಣ ಸರಿ ಉತ್ತರವಾಗ್ತದೆ. ಹಾಗೆ 17ನೇ ಕ್ವಶನನ್ನು ನೋಡೋಣ. ಮೊನೊವೈಟ್ ಯಾವುದರ ಅದಿರಾಗಿದೆ ಎಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. 1ನೇ ಆಪ್ಷನ್ನು ಮೈಕಾ, 2ನೇದ್ದು ಮ್ಯಾಂಗನೀಸ್, 3ನೇದ್ದು ಕಬ್ಬಿಣ, 4ನೇದ್ದು ಬಾಕ್ಸೈಟ್ ಅಂತಂದು 4 ಆಪ್ಷನ್ನುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೊನೊವೈಟ್ ಇದು ಮೈಕಾ ಅದಿರಾಗಿದೆ ಎಂದು ನಮಗೆ ಇಲ್ಲಿ ತಿಳಿದು ಬರುತ್ತದೆ. 18ನೇ ಕ್ವಶನನ್ನು ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. 1ನೇದ್ದು ರಾಜಕೀಯದ ಬಗ್ಗೆ ಅನೇಕ ಉಲ್ಲೇಖಗಳಿವೆ, 2ನೇದ್ದು ದೇಶದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತ್ರ ವಿವರಗಳಿವೆ, 3ನೇ ಆಪ್ಷನ್ನು ಸಾರ್ವಜನಿಕ ಅರ್ಥವ್ಯವಸ್ಥೆಯ ಬಗ್ಗೆ ವಿವರಗಳಿವೆ, 4ನೇದ್ದು ತೆರಿಗೆಗಳ ಪಾವತಿಯ ಬಗ್ಗೆ ತಿಳುವಳಿಕೆಗಳಿವೆ ಅಂತ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕರ ಅರ್ಥವ್ಯವಸ್ಥೆಯ ಬಗ್ಗೆ ವಿವರಣೆ ಇದೆ. ಆದ ಕಾರಣ ಆಪ್ಷನ್ 3 ಸಾರ್ವಜನಿಕ ಅರ್ಥವ್ಯವಸ್ಥೆಯ ಬಗ್ಗೆ ವಿವರಗಳಿವೆ ಅಂತಂದು ಸರಿ ಉತ್ತರವಾಗ್ತದೆ. 19ನೇ ಕ್ವಶನನ್ನು ನೋಡೋಣ. ಮನುಷ್ಯ ಜೀವನ ಮಟ್ಟ ಸುಧಾರಿಸಿದಂತೆ ಬೆಳೆಯುವ ಬಯಕೆಗಳನ್ನು ಅಂತಂದು ಕ್ವಶನ್ ಇದೆ. ಆಪ್ಷನ್ನ ನೋಡೋಣ. 1ನೇ ಆಪ್ಷನ್ನು ಅವಶ್ಯಕತೆಗಳೆನ್ನುತ್ತೇವೆ, 2ನೇದ್ದು ಸುಖದ ಬಯಕೆಗಳೆನ್ನುತ್ತೇವೆ, 3ನೇದ್ದು ವಿಲಾಸಿ ಬಯಕೆಗಳೆನ್ನುತ್ತೇವೆ, 4ನೇದ್ದು ಸುಧಾರಿತ ಬಯಕೆಗಳೆನ್ನುತ್ತೇವೆ ಅಂತಂದು ಆಪ್ಷನ್ಸುಗಳಿವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮನುಷ್ಯನ ಜೀವನ ಮಟ್ಟ ಸುಧಾರಿಸಿದಂತೆ ಬೆಳೆಯುವ ಬಯಕೆಗಳು ಯಾವಪ್ಪ ಅಂತಂದ್ರೆ ಸುಖದ ಬಯಕೆಗಳಾಗಿರುತ್ತವೆ. ಆದ ಕಾರಣ 2ನೇ ಆಪ್ಷನ್ನು ಸುಖದ ಬಯಕೆಗಳು ಸರಿ ಉತ್ತರವಾಗ್ತದೆ. ಹಾಗೆ 20ನೇ ಕ್ವಶನನ್ನು ನೋಡೋಣ. 20ನೇ ಕ್ವಶನು ಉತ್ಪಾದನಾ ಕಾರ್ಯ ಈ ಕೆಳಗಿನವುಗಳಲ್ಲಿ ಯಾವುದೆಂದರೆ ಮಾತ್ರ ಅಪೂರ್ಣವಾಗಿರುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. 1ನೇದ್ದು ಉತ್ಪಾದನೆ ತುಷ್ಟಿಗುಣ ಹೊಂದಿದಾಗ, 2ನೇದ್ದು ಉತ್ಪಾದನೆ ಮಾನವನ ಬಯಕೆಗಳನ್ನು ಈಡೇರಿಸಿದಾಗ, 3ನೇ ಆಪ್ಷನ್ನು ಉತ್ಪಾದನೆಯಾದ ಸರಕುಗಳು ಮತ್ತು ಸೇವೆಗಳು ಗ್ರಾಹಕರ ಕೈ ಸೇರಿದಾಗ, 4ನೇ ಆಪ್ಷನ್ನು ಉತ್ಪಾದನೆ ಬೇಡಿಕೆಗಳನ್ನು ದ್ವಿಗುಣಗೊಳಿಸಿದಾಗ ಅಂತಂದು ಆಪ್ಷನ್ನುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಉತ್ಪಾದನಾ ಕಾರ್ಯಗಳು ಯಾವುದನ್ನು ಮಾತ್ರ ಪೂರ್ಣ ಮಾಡುತ್ತದೆಯಪ್ಪ ಅಂತಂದ್ರೆ ಆಪ್ಷನ್ 3 ಉತ್ಪಾದನೆಯಾದ ಸರಕುಗಳು ಮತ್ತು ಸೇವೆಗಳು ಗ್ರಾಹಕರ ಕೈ ಸೇರಿದಾಗ ಇದು ಸರಿ ಉತ್ತರವಾಗ್ತದೆ.
21ನೇ ಕ್ವಶನ್ ನೋಡೋಣ. ಸಹಕಾರಿ ಸಂಘಗಳ ಪ್ರಾಮುಖ್ಯತೆಯನ್ನು ಗುರುತಿಸಿ ಅವನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಪಟ್ಟಿಗೆ ಸೇರಿಸಲಾಗಿದೆ ಅಥವಾ ಗುರುತಿಸಲಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. 1ನೇ ಆಪ್ಷನ್ನು ಕೇಂದ್ರ ಪಟ್ಟಿ, 2ನೇದು ಮಧ್ಯವರ್ತಿ ಪಟ್ಟಿ, 3ನೇದು ರಾಜ್ಯ ಪಟ್ಟಿ, 4ನೇದು ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಹಕಾರಿ ಸಂಘಗಳ ಪ್ರಾಮುಖ್ಯತೆಯನ್ನು ಗುರುತಿಸಿ ಭಾರತದಲ್ಲಿ ಅವುಗಳನ್ನು ಯಾವ ಪಟ್ಟಿಗೆ ಸೇರಿಸಲಾಗಿದೆ ಅಂತಂದ್ರೆ ರಾಜ್ಯ ಪಟ್ಟಿಗೆ ಸೇರಿಸಲಾಗಿದೆ. ಆಪ್ಷನ್ 3 ರಾಜ್ಯ ಪಟ್ಟಿ ಸರಿ ಉತ್ತರವಾಗ್ತದೆ. 22ನೇ ಕ್ವಶನ್ನು, ಈ ಕೆಳಗಿನ ಒಂದು ಪಟ್ಟಿಯು ಸಮಾಜವಾದಿ ಪದ್ಧತಿಯ ಪ್ರತಿಪಾದಕರನ್ನು ಹೊಂದಿದೆ, ಗುರುತಿಸಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. 1ನೇ ಆಪ್ಷನ್ನು ಬಿಸ್ಮಾರ್ಕ್, ಮುಸೋಲಿನಿ, ಹಿಟ್ಲರ್. 2ನೇದು ಸೇಂಟ್ ಸಿಮೋನ್, ರಾಬರ್ಟ್ ಓವನ್, ಕಾರ್ಲ್ ಮಾರ್ಕ್ಸ್. 3ನೇ ಆಪ್ಷನ್ನು ಗಾಂಧೀಜಿ, ಅಂಬೇಡ್ಕರ್, ಕಾರ್ಲ್ ಮಾರ್ಕ್ಸ್. 4ನೇದು ಚರ್ಚಿಲ್, ಕಾರ್ಲ್ ಮಾರ್ಕ್ಸ್, ರೂಸ್ವೆಲ್ಟ್. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸಮಾಜವಾದಿ ಪದ್ಧತಿಯ ಪ್ರತಿಪಾದಕರನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಆ ಪಟ್ಟಿಯಲ್ಲಿ ಸಮಾಜವಾದಿಗಳು ಯಾರಪ್ಪ ಅಂತಂದ್ರೆ 2ನೇ ಆಪ್ಷನ್ನು ಸೇಂಟ್ ಸಿಮೋನ್, ರಾಬರ್ಟ್ ಓವನ್, ಕಾರ್ಲ್ ಮಾರ್ಕ್ಸ್. ಇವರು ಸಮಾಜವಾದಿ ಪದ್ಧತಿಯ ಪ್ರತಿಪಾದಕರಾಗಿರುತ್ತಾರೆ. ಆದ ಕಾರಣ 2ನೇ ಆಪ್ಷನ್ನು ಸೇಂಟ್ ಸಿಮೋನ್, ರಾಬರ್ಟ್ ಓವನ್, ಕಾರ್ಲ್ ಮಾರ್ಕ್ಸ್ ಸರಿ ಉತ್ತರವಾಗ್ತದೆ. 23ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಉದ್ಯೋಗಗಳು ಯಾವ ಗುಂಪು ದ್ವಿತೀಯ ಸಾಂಸ್ಥಿಕ ಉದ್ಯೋಗಗಳ ಗುಂಪಿಗೆ ಸೇರಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. 1 ಕಲ್ಲು ಒಡೆಯುವುದು, ಗಣಿಗಾರಿಕೆ, ವ್ಯವಸಾಯ. 2ನೇದು ಆರೋಗ್ಯ, ವಿದ್ಯಾಭ್ಯಾಸ, ಬ್ಯಾಂಕುಗಳು. 3ನೇ ಆಪ್ಷನ್ನು ಕೈಗಾರಿಕೆ, ಸಾರಿಗೆ, ವಿಮೆ. 4ನೇ ಆಪ್ಷನ್ನು ಗಣಿಗಾರಿಕೆ, ಬೇಸಾಯ, ಆಹಾರ ಸಂರಕ್ಷಣೆ. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಉದ್ಯೋಗಗಳು ತೃತೀಯ ಸಾಂಸ್ಥಿಕ ಉದ್ಯೋಗಗಳ ಗುಂಪಿಗೆ ಸೇರಿದೆ ಅಂತಂದು ಕ್ವಶನ್ ಇದೆ. ಇಲ್ಲಿ ಸರಿಯಾದಂಥ ಉತ್ತರ 2ನೇ ಆಪ್ಷನ್ನು ಆರೋಗ್ಯ, ವಿದ್ಯಾಭ್ಯಾಸ, ಬ್ಯಾಂಕ್ಗಳು. 2ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 24ನೇ ಕ್ವಶನು, ನಿರುದ್ಯೋಗ ಸ್ಥಿತಿ ಎಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ನ ನೋಡೋಣ. 1ನೇದು ಕೆಲಸ ದೊರಕುತ್ತದೆ ಆದರೆ ಕೆಲಸ ಮಾಡಲು ಇಷ್ಟವಿರುವುದಿಲ್ಲ. 2ನೇ ಆಪ್ಷನ್ನು ಕೆಲಸ ದೊರಕದೇ ಇರುವುದು ಆದರೆ ಕೆಲಸ ಮಾಡಲು ಇಷ್ಟವಿರುವುದು. 3ನೇ ಆಪ್ಷನ್ನು ಕೆಲಸ ದೊರಕದೇ ಇರುವುದು ಹಾಗೂ ಕೆಲಸ ಮಾಡಲು ಇಷ್ಟವಿಲ್ಲದಿರುವುದು. 4ನೇ ಆಪ್ಷನ್ನು ಕೆಲಸ ಮಾಡಲು ಆಸಕ್ತಿ ಇರುವುದು ಆದರೆ ಕೆಲಸ ಮಾಡಲು ಇಷ್ಟವಿಲ್ಲದೇ ಇರುವುದು. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿರುದ್ಯೋಗ ಸ್ಥಿತಿ ಎಂದರೆ ಅಂತಂದ್ರೆ ಇಲ್ಲಿ 2ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. ಕೆಲಸ ದೊರಕದೇ ಇರುವುದು ಆದರೆ ಕೆಲಸ ಮಾಡಲು ಇಷ್ಟವಿರುವುದು ಇಲ್ಲಿ ಸರಿ ಉತ್ತರವಾಗ್ತದೆ. 25ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಗುಂಪುಗಳಲ್ಲಿ ಒಂದು ಗುಂಪು ಸೇರುವುದಿಲ್ಲ, ಗುರುತಿಸಿ. ಆಪ್ಷನ್ಸ್ಗಳನ್ನು ನೋಡೋಣ. 1ನೇ ಆಪ್ಷನ್ನು ಮುಂಬೈ, ಬೆಂಗಳೂರು, ಅಲ್ಜಿಯಾ. 2ನೇದು ಮುಂಬೈ, ನವಸೇನಾ, ಬ್ಯೂಟಿ, ಕೊರಿಯನ್. 3ನೇದು ಮರ್ಮಾಗೋವಾ, ಮಂಗಳೂರು, ಕೋಲ್ಕತ್ತಾ. 4ನೇದು ಕೊಚ್ಚಿ, ಚೆನ್ನೈ, ಪಾರಾದೀಪ್. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಕೆಳಗಿನ ಗುಂಪುಗಳಲ್ಲಿ ಯಾವುದು ಸೇರಿಲ್ಲಪ್ಪ ಅಂತಂದ್ರೆ 1ನೇ ಆಪ್ಷನ್ನು ಮುಂಬೈ, ಬೆಂಗಳೂರು, ಅಲ್ಜಿಯಾ ಇದು ಸೇರಿಲ್ಲ. ಆದ್ದರಿಂದ 1ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 26ನೇ ಕ್ವಶನು, ಈ ಕೆಳಗಿನ ಬ್ಯಾಂಕುಗಳಲ್ಲಿ ರೈತರಿಗೆ ದೀರ್ಘಾವಧಿ ಸಾಲ ಕೊಡುವ ಬ್ಯಾಂಕುಗಳನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. 1ನೇದು ರಾಷ್ಟ್ರೀಕೃತ ಬ್ಯಾಂಕುಗಳು, 2ನೇದು ಭಾರತದ ರಿಸರ್ವ್ ಬ್ಯಾಂಕ್, 3ನೇದು ಪ್ರಾಥಮಿಕ ವ್ಯವಸಾಯ ಬ್ಯಾಂಕುಗಳು,
ನಾಲ್ಕನೇದು ಭೂ ಅಭಿವೃದ್ಧಿ ಬ್ಯಾಂಕುಗಳು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ರೈತರಿಗೆ ದೀರ್ಘಾವಧಿ ಸಾಲ ಕೊಡ್ತಕ್ಕಂಥ ಬ್ಯಾಂಕುಗಳು ಯಾವಪ್ಪ ಅಂತಂದ್ರೆ ಆಪ್ಷನ್ 4 ಭೂ ಅಭಿವೃದ್ಧಿ ಬ್ಯಾಂಕುಗಳು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು. ಆದ ಕಾರಣ 4ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 27ನೇ ಕ್ವಶನ್ನ ನೋಡೋಣ. ಜನಸಂಖ್ಯಾ ಶಾಸ್ತ್ರವೆಂದರೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸನ್ನು ನೋಡೋಣ. ಒಂದು ದೇಶದ ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಅಭ್ಯಸಿಸುವ ವಿಷಯ ಅಂತಂದು ಕ್ವಶನ್ ಇದೆ. ಈಗ ಆಪ್ಷನ್ಸನ್ನು ನೋಡೋಣ. 1ನೇ ಆಪ್ಷನ್ನು ಒಂದು ದೇಶದ ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಅಭ್ಯಸಿಸುವ ವಿಷಯ. 2ನೇದು ಜನಸಂಖ್ಯೆಯ ಹೆಚ್ಚಳವನ್ನು ಅಂದಾಜು ಮಾಡುವ ಶಾಸ್ತ್ರ. 3ನೇದು ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗಗಳನ್ನು ತಿಳಿಸುವ ವಿಷಯ. 4ನೇದು ಮಾನವ ಸಂಪನ್ಮೂಲಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ಅಭ್ಯಸಿಸುವುದು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಂತಂದು ನೋಡೋಣ. ಜನಸಂಖ್ಯಾ ಶಾಸ್ತ್ರವೆಂದರೆ ಒಂದು ದೇಶದ ಜನಸಂಖ್ಯೆಯ ಅಂಕಿಅಂಶಗಳನ್ನು ಅಭ್ಯಸಿಸುವ ವಿಷಯವಾಗಿರ್ತದೆ. ಆದ ಕಾರಣ 1ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 28ನೇ ಕ್ವಶನನ್ನು ನೋಡೋಣ. ಭಾರತದಲ್ಲಿ ಆಧುನಿಕ ಬೇಸಾಯ ಹೆಚ್ಚು ಸಫಲವಾಗಿಲ್ಲ ಏಕೆಂದರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. 1ನೇದು ಇದಕ್ಕೆ ಕುಶಲ ಕಾರ್ಮಿಕರು ಮತ್ತು ವೈಜ್ಞಾನಿಕ ಜ್ಞಾನ ಭಾರತದ ಕಾರ್ಮಿಕರಲ್ಲಿ ಇಲ್ಲದೇ ಇರುವುದು. 2ನೇ ಆಪ್ಷನ್ನು ಬ್ರಿಟಿಷರ ಕಾಲದಲ್ಲಿ ಇದನ್ನು ರೂಢಿಗೆ ತರದೇ ಹೋದದ್ದು. 3ನೇ ಆಪ್ಷನ್ನು ಇದಕ್ಕೆ ಭೂ ಸುಧಾರಣೆಗಳು ಮತ್ತು ವೈಜ್ಞಾನಿಕ ಜ್ಞಾನ ಭಾರತದ ಕಾರ್ಮಿಕರಲ್ಲಿ ಇಲ್ಲದೇ ಇರುವುದು. 4ನೇದು ಇದಕ್ಕೆ ಗರಿಷ್ಠ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳ ಮತ್ತು ಯಂತ್ರಗಳ ಅವಶ್ಯಕತೆ ಇರುವುದು ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಂತಂದು ನೋಡೋಣ. ಭಾರತದಲ್ಲಿ ಆಧುನಿಕ ಬೇಸಾಯ ಹೆಚ್ಚು ಸಫಲವಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಕುಶಲ ಕಾರ್ಮಿಕರು ಮತ್ತು ವೈಜ್ಞಾನಿಕ ಜ್ಞಾನ ಭಾರತದ ಕಾರ್ಮಿಕರಲ್ಲಿ ಇಲ್ಲದೇ ಇರುವುದು ಇದಕ್ಕೆ ಒಂದು ದೊಡ್ಡ ಸಫಲವಾಗಿರ್ತಕ್ಕಂಥ ಕಾರಣವಾಗಿದೆ. ಆದ ಕಾರಣ 1ನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 29ನೇ ಕ್ವಶನ್ನ ನೋಡೋಣ. ಜಮೀನುಗಳ ವಿಭಜನೆ ಮತ್ತು ಛಿದ್ರೀಕರಣವನ್ನು ಹೋಗಲಾಡಿಸಲು ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. 1ನೇ ಆಪ್ಷನ್ನು ಬೇಸಾಯದ ಆಧುನೀಕರಣದಿಂದ ಸಾಧ್ಯ. 2ನೇದು ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನು ಬದಲಾಯಿಸುವ ಅಗತ್ಯ. 3ನೇದು ಜಮೀನುಗಳನ್ನು ಕ್ರೋಢೀಕರಿಸುವುದರಿಂದ ಸಾಧ್ಯ. 4ನೇದು ಆರ್ಥಿಕ ಹಿಡುವಳಿಕೆಗಳನ್ನು ನಿರ್ಮಿಸುವುದರಿಂದ ಸಾಧ್ಯ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಮೀನುಗಳ ವಿಭಜನೆ ಮತ್ತು ಛಿದ್ರೀಕರಣಗಳನ್ನು ಹೋಗಲಾಡಿಸಲು ನಮಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಹಿಡುವಳಿಕೆಗಳನ್ನು ನಿರ್ಮಿಸುವುದರಿಂದ ಸಾಧ್ಯವಾಗ್ತದೆ. ಆದ ಕಾರಣ 4ನೇ ಆಪ್ಷನ್ನು ಆರ್ಥಿಕ ಹಿಡುವಳಿಕೆಗಳನ್ನು ನಿರ್ಮಿಸುವುದರಿಂದ ಸಾಧ್ಯ ಇದು ಸರಿಯಾದಂಥ ಉತ್ತರವಾಗ್ತದೆ. 30ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನವುಗಳಲ್ಲಿ ಒಂದು ವಿಷಯ ಗುಂಪಿಗೆ ಸೇರಿಲ್ಲ, ಗುರುತಿಸಿ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಇದಕ್ಕೆ 1ನೇದು ಬುಟ್ಟಿ ಹೆಣುವಿಕೆ. 2ನೇದು ಹಗ್ಗಗಳನ್ನು ತಯಾರಿಸುವುದು. 3ನೇದು ಬಡಗಿತನ. 4ನೇದು ಸಿದ್ಧಪಡಿಸಿದ ಉಡುಪುಗಳು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯದ ಗುಂಪಿಗೆ ಸೇರಿಲ್ಲ. ಅದು ಯಾವುದಪ್ಪ ಅಂತಂದ್ರೆ 4ನೇ ಆಪ್ಷನ್ನು ಸಿದ್ಧಪಡಿಸಿದ ಉಡುಪುಗಳು. ಇದು ವಿಷಯಕ್ಕೆ ಸೇರದೇ ಇರತಕ್ಕಂಥದ್ದು. ಹಾಗೆ 31ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಪ್ರಪಂಚದ ಯುದ್ಧಗಳ ಕಾಲದಲ್ಲಿ ನಮ್ಮ ವಿದೇಶಿ ವ್ಯಾಪಾರದಲ್ಲಿ ಪ್ರತಿಕೂಲ ಪರಿಣಾಮ ಉಂಟಾಯಿತು ಏಕೆ ಅದಂತಂದು ಕ್ವಶನ್ ಇದೆ. ಇದಕ್ಕೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ಸ್ಗಳು ಈ ರೀತಿಯಾಗಿವೆ. 1ನೇ ಆಪ್ಷನ್ನು ನಾವು ಕೈಗಾರಿಕಾ ಉತ್ಪಾದನೆ ಮಾಡಲಿಲ್ಲ. 2ನೇ ಆಪ್ಷನ್ನು ನಮ್ಮಲ್ಲಿ ಆಗ ಕ್ಷಾಮ ತಲೆದೋರುತ್ತಿತ್ತು.
ಮೂರನೇದ್ದು ಶತ್ರು ರಾಷ್ಟ್ರಗಳ ಜೊತೆಯಲ್ಲಿ ವ್ಯಾಪಾರ ನಡೆಸಲು ಸಾಧ್ಯವಾಗಲಿಲ್ಲ. ನಾಲ್ಕನೇ ಆಪ್ಷನ್ನು ಬ್ರಿಟಿಷರು ನಮ್ಮ ವಿದೇಶಿ ವ್ಯಾಪಾರವನ್ನು ಉತ್ತೇಜಿಸಲಿಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಮೂರನೇ ಆಪ್ಷನ್ನು ಶತ್ರು ರಾಷ್ಟ್ರಗಳ ಜೊತೆಯಲ್ಲಿ ವ್ಯಾಪಾರ ನಡೆಸಲು ಸಾಧ್ಯವಾಗಲಿಲ್ಲ ಅಂತಂದು ಇಲ್ಲಿ ಈ ಆಪ್ಷನ್ನು ಸರಿ ಉತ್ತರವಾಗ್ತದೆ. ಹಾಗೆ 32ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಬ್ರಹ್ಮದೇಯ ಎಂಬ ಪದವು ಮೊಟ್ಟ ಮೊದಲ ಬಾರಿಗೆ ಕಂಡುಬರುವುದು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಒಂದನೇದ್ದು ಆರಂಭದ ವೇದ ಪಠ್ಯಗಳಲ್ಲಿ, ಎರಡನೇದ್ದು ಆರಂಭಿಕ ಬೌದ್ಧ ಪಠ್ಯಗಳಲ್ಲಿ, ಮೂರನೇ ಆಪ್ಷನ್ನು ಗುಪ್ತರ ಪೂರ್ವ ಶಾಸನಗಳಲ್ಲಿ, ನಾಲ್ಕನೇ ಆಪ್ಷನ್ನು ಗುಪ್ತರ ನಂತರದ ಶಾಸನಗಳಲ್ಲಿ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಬ್ರಹ್ಮದೇಯ ಎಂಬ ಪದವು ಮೊಟ್ಟ ಮೊದಲ ಬಾರಿಗೆ ಕಂಡುಬರ್ತಿದ್ದಕ್ಕಂಥದ್ದು ಗುಪ್ತರ ನಂತರದ ಶಾಸನಗಳಲ್ಲಿ. ಆದ ಕಾರಣ ನಾಲ್ಕನೇ ಆಪ್ಷನ್ನು ಗುಪ್ತರ ನಂತರದ ಶಾಸನಗಳಲ್ಲಿ ಇದು ಸರಿಯಾದಂಥ ಉತ್ತರವಾಗ್ತದೆ. 33ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಒಂದನೇದ್ದು ವರಹಮೀರ ಬೃಹತ್ ಸಂಹಿತ, ಎರಡನೇದ್ದು ಆರ್ಯಭಟ ಸೂರ್ಯ ಸಿದ್ಧಾಂತ, ಮೂರನೇದ್ದು ಲತಾದೇವ ರೋಮಕ ಸಿದ್ಧಾಂತ, ನಾಲ್ಕನೇದ್ದು ಭಾರವಿ ದಶಕುಮಾರ ಚರಿತೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಯಾವುದು ಉತ್ತರ ಆಗ್ತದಪ್ಪ ಅಂತಂದ್ರೆ ನಾಲ್ಕನೇದ್ದು ಭಾರವಿ ದಶಕುಮಾರ ಚರಿತ ಅಂತ ಇದೆ. ಇದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಫ್ರೆಂಡ್ಸ್. ಆದ ಕಾರಣ ಇದು ಸರಿ ಉತ್ತರವಾಗ್ತದೆ. 34ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಗುಪ್ತರ ಯುಗದಲ್ಲಿ ಚಿನ್ನದ ನಾಣ್ಯಗಳ ಚಲಾವಣೆ ಹೆಚ್ಚಾಗಿದ್ದುದನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸೂಚಿಸುತ್ತದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ಗಳ ಆಪ್ಷನ್ಸನ್ನು ನೋಡೋಣ. ಒಂದನೇದು ಹೊಸ ಚಿನ್ನದ ಗಣಿಗಳ ಸಂಶೋಧನೆ, ಎರಡನೇದು ಅಧಿಕ ಹಣದುಬ್ಬರ, ಮೂರನೇದು ವಿದೇಶಿ ವ್ಯಾಪಾರದ ಬೆಳವಣಿಗೆಯಿಂದ ಹೆಚ್ಚಿನ ಚಿನ್ನದ ಒಳಹರಿವು, ನಾಲ್ಕನೇದು ದಕ್ಷಿಣ ಆಫ್ರಿಕಾದಿಂದ ಚಿನ್ನದ ಆಮದು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಗುಪ್ತರ ಯುಗದಲ್ಲಿ ಚಿನ್ನದ ನಾಣ್ಯಗಳ ಚಲಾವಣೆ ಹೆಚ್ಚಾಗಿದ್ದು ವಿದೇಶಿ ವ್ಯಾಪಾರದ ಬೆಳವಣಿಗೆಯಿಂದ ಹೆಚ್ಚಿನ ಚಿನ್ನದ ಒಳಹರಿವು ಬರ್ತಾ ಇತ್ತು. ಆದ ಕಾರಣ ಗುಪ್ತರ ಯುಗದಲ್ಲಿ ಚಿನ್ನದ ನಾಣ್ಯದ ಚಲಾವಣೆ ಹೆಚ್ಚಾಗಿತ್ತು ಫ್ರೆಂಡ್ಸ್. ಆದ ಕಾರಣ ವಿದೇಶಿ ವ್ಯಾಪಾರದ ಬೆಳವಣಿಗೆಯಿಂದ ಚಿನ್ನದ ಒಳಹರಿವು ಎರಡನೇ ಆಪ್ಷನ್ನು ಸರಿ ಉತ್ತರವಾಗ್ತದೆ. 35ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಪತಂಜಲಿಯ ಕೃತಿಯ ಅಷ್ಟಾಧ್ಯಾಯಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಒಂದನೇದು ಗದ್ಯ, ಎರಡನೇದು ವ್ಯಾಕರಣ, ಮೂರನೇದು ಪದ್ಯ, ನಾಲ್ಕನೇದು ಗಣಿತ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಇಲ್ಲೇ ಪತಂಜಲಿಯ ಕೃತಿ ಅಷ್ಟಾಧ್ಯಾಯಿಯು ವ್ಯಾಕರಣಕ್ಕೆ ಸಂಬಂಧಪಟ್ಟ ಆಗಿರುವುದರಿಂದ ಎರಡನೇ ಆಪ್ಷನ್ನು ವ್ಯಾಕರಣ ಇದಕ್ಕೆ ಸರಿ ಉತ್ತರವಾಗ್ತದೆ. 36ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಯಾವ ಎರಡು ಶಿಲ್ಪಶಾಸನಗಳು ಒಂದುಗೂಡಿ ಗಾಂಧಾರ ಶಿಲ್ಪಶೈಲಿ ಎನಿಸಿಕೊಂಡಿವೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಒಂದನೇದು ಇಂಡಿಯನ್ ಮತ್ತು ಇಸ್ಲಾಮಿಕ್, ಎರಡನೇದು ಇಂಡಿಯನ್ ಮತ್ತು ಈಜಿಪ್ಟ್, ಮೂರನೇದು ಇಂಡಿಯನ್ ಮತ್ತು ಗ್ರೀಕ್, ನಾಲ್ಕನೇದು ಇಂಡಿಯನ್ ಮತ್ತು ಚೈನಾ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಎರಡು ಶಾಸನಗಳು ಒಂದುಗೂಡಿ ಗಾಂಧಾರ ಶಿಲ್ಪಶೈಲಿಯಾಗಿವೆ. ಅದು ಯಾವುದಪ್ಪ ಅಂತಂದ್ರೆ ಇಂಡಿಯನ್ ಮತ್ತು ಗ್ರೀಕ್ ಸೇರಿ ಗಾಂಧಾರ ಶಿಲ್ಪಶೈಲಿಯಾಗಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ 3 ಇಂಡಿಯನ್ ಮತ್ತು ಗ್ರೀಕ್ ಸರಿಯಾದಂಥ ಉತ್ತರವಾಗ್ತದೆ. 37ನೇ ಕ್ವಶನ್.
ಜಿಲ್ಲಾ ಮಟ್ಟದಲ್ಲಿ ಮೌಲ್ಯ ಅಧಿಕಾರಿಗಳನ್ನು ಇಳಿಕೆ ಕ್ರಮದಲ್ಲಿ ತೋರಿಸುವ ಪಟ್ಟಿ ಅಂತಂದು ಇಲ್ಲಿದೆ. ಇಲ್ಲಿ ಪಟ್ಟಿಗಳನ್ನು ನೀಡಲಾಗಿದೆ, ಅಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಗುರುತಿಸಬೇಕು ಫ್ರೆಂಡ್ಸ್. ಒಂದನೇದ್ದು ರಾಜುಕ, ಪ್ರಾದೇಶಿಕ ಮತ್ತು ಯುಕ್ತ. ಎರಡನೇ ಆಪ್ಷನ್ನು ಪ್ರಾದೇಶಿಕ, ರಾಜುಕ ಮತ್ತು ಯುಕ್ತ. ಮೂರನೇ ಆಪ್ಷನ್ನು ಪ್ರಾದೇಶಿಕ, ಯುಕ್ತ ಮತ್ತು ರಾಜುಕ. ನಾಲ್ಕನೇ ಆಪ್ಷನ್ನು ಯುಕ್ತ, ರಾಜುಕ ಮತ್ತು ಪ್ರಾದೇಶಿಕ ಅಂತೂ ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯ ಅಧಿಕಾರಿಗಳನ್ನು ಇಳಿಕೆ ಕ್ರಮದಲ್ಲಿ ತೋರಿಸುವ ಪಟ್ಟಿ ಯಾವುದಪ್ಪ ಅಂತಂದ್ರೆ ಎರಡನೇ ಆಪ್ಷನ್ ಆಗಿರ್ತಕ್ಕಂಥದ್ದು ಪ್ರಾದೇಶಿಕ, ರಾಜುಕ ಮತ್ತು ಯುಕ್ತ ಪಟ್ಟಿ ಸರಿಯಾದಂಥ ಉತ್ತರವಾಗ್ತದೆ ಫ್ರೆಂಡ್ಸ್. 38ನೇ ಕ್ವಶನನ್ನು ನೋಡೋಣ. ಶಾತವಾಹನರ ಕಾಲದಲ್ಲಿ ಪ್ರಮುಖ ಸ್ತೂಪಗಳನ್ನು ಹೊಂದಿರುವ ಸ್ಥಳಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಒಂದನೇದ್ದು ಅಮರಾವತಿ ಮತ್ತು ನಾಗಾರ್ಜುನಕೊಂಡ. ಎರಡನೇದ್ದು ಕಾರ್ಲೆ ಮತ್ತು ಅಜಂತ. ಮೂರನೇದ್ದು ನಾಸಿಕ ಮತ್ತು ಬಿಡ್ಯ. ನಾಲ್ಕನೇದ್ದು ಐಹೊಳೆ ಮತ್ತು ಪಟ್ಟದಕಲ್ಲು ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳು ಹೊಂದಿರತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಅಮರಾವತಿ ಮತ್ತು ನಾಗಾರ್ಜುನಕೊಂಡ. ಇಲ್ಲಿ ಎ ಆಪ್ಷನ್ನು ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಸರಿಯಾದಂಥ ಉತ್ತರವಾಗ್ತದೆ. 39ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಯಾವ ಸಂತತಿಯವರು ಹಲ್ಮಿಡಿಯಲ್ಲಿ ದೊರೆತ ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸಿದರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಒಂದನೇದ್ದು ಗಂಗರು, ಎರಡನೇದ್ದು ಚಾಲುಕ್ಯರು, ಮೂರನೇದ್ದು ರಾಷ್ಟ್ರಕೂಟರು, ನಾಲ್ಕನೇದ್ದು ಕದಂಬರು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಯಾವ ಸಂತತಿಯವರು ಹಲ್ಮಿಡಿ ದೊರೆತ ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಕದಂಬರಾಗಿರ್ತಾರೆ. ಆದ ಕಾರಣ ಆಪ್ಷನ್ 4 ಕದಂಬರರು ಸರಿಯಾದಂಥ ಉತ್ತರವಾಗ್ತದೆ. 40ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಇದು ಲಾಸ್ಟ್ ಕ್ವಶನ್ನು. ಕೇಕುಲಂ ಕದನ ಯಾರ ನಡುವೆ ನಡೆಯಿತು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡೋಣ. ಒಂದನೇದ್ದು ಚಾಲುಕ್ಯರು ಮತ್ತು ಪಲ್ಲವರು. ಎರಡನೇದ್ದು ರಾಷ್ಟ್ರಕೂಟರು ಮತ್ತು ಚೇಳರು. ಮೂರನೇ ಆಪ್ಷನ್ನು ಪಾಂಡ್ಯರು ಮತ್ತು ಕದಂಬರರು. ನಾಲ್ಕನೇ ಆಪ್ಷನ್ನು ಗಂಗರು ಮತ್ತು ಪಾಂಡ್ಯರು ಅಂತಂದು ಆಪ್ಷನ್ಸುಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೇಕುಲಂ ಕದನ ಯಾರ ನಡೆಯಿತು ಅಂತಂದ್ರೆ ರಾಷ್ಟ್ರಕೂಟರು ಮತ್ತು ಚೇಳರ ನಡುವೆ ನಡೆಯುತ್ತದೆ. ಆದ ಕಾರಣ ಆಪ್ಷನ್ 2 ರಾಷ್ಟ್ರಕೂಟರು ಮತ್ತು ಚೇಳರು ಸರಿಯಾದಂಥ ಉತ್ತರವಾಗ್ತದೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು 40 ಕ್ವಶನ್ ಆ್ಯಂಡ್ ಆನ್ಸರ್ಗಳ ಮುಖಾಂತರ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ TET ಆಗಿರಲಿ, GPSTR, HSTR, SDA, FDA, PDO ಕೆಲವೊಂದಿಷ್ಟು ಕಾಂಪಿಟಿಷನ್ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವುಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ವಿಡಿಯೋ ಮುಖಾಂತರ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.